ನಮಸ್ಕಾರ. ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ಇವತ್ತು ಬಹಳ ಒಂದು ಸುದಿನ ಮತ್ತು ಬಹಳ ಮಹತ್ವಪೂರ್ಣ ಇವತ್ತು ದಿನ. ಏನಪ್ಪ ಅಂದ್ರೆ ಇವತ್ತು ನಮ್ಮ ಭೂಮಿಗೆ ಅಂದರೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಜಳಕಾಪುರದಲ್ಲಿ ಜನಿಸಿದಂಥ ನಮ್ಮ 1836ರಲ್ಲಿ ಭಾಲ್ಕಿಯ ಒಂದು ಜಳಕಾಪುರದಲ್ಲಿ ಜನ್ಮ ವ್ಯಕ್ತಿ ಬರ್ತಾರೆ ಸಿದ್ಧಾರೂಢರು. ತಮ್ಮ 9ನೇ ವಯಸ್ಸಿನಲ್ಲಿ ತನ್ನ ನಿಜ ಗುರುಗಳನ್ನು ಕಾಣಲಿಕ್ಕೆ 9ನೇ ವಯಸ್ಸಿನಿಂದ ಜಾಗ ಬಿಟ್ಟು ಅಂದರೆ ಅವರು ತಮ್ಮ ಮನೆಯನ್ನು ತೊರಿತಾರೆ. ಅಂಥ ಬಾಲ್ಯ ವ್ಯವಸ್ಥೆಯಲ್ಲಿ ಅವರು ತಾವು ಗುರುವಿನ ಹುಡುಕೋತಾ ಗಜದಂಡ ಅಂತ ಮಹಾಗುರುವಿನ ಸಾನ್ನಿಧ್ಯದಲ್ಲಿ ಬರ್ತಾರೆ. ಅಲ್ಲಿಂದ ಆರಂಭ ಆಗುತ್ತೆ ಅವ್ರದ್ದು ಜೀವನ ಸಿದ್ಧಾಂತ ಕಡೆ ಮತ್ತು ಜ್ಞಾನ ಪ್ರತಿಪಾದನೆ ಅವ್ರದ್ದು. ಅವರು ಬಂದು ಎಲ್ಲಿ ನಿಲ್ಲಿಸ್ತಾರೆ ಅಂದ್ರೆ ನಮ್ಮ ಹುಬ್ಬಳ್ಳಿ ಅಂದರೆ ನೆನಪಾಗೋದು ಸಿದ್ಧಾರೂಢ ಮಠ. ಅವರು ಬೀದರ ಬಾಲ್ಕಿಯಿಂದ ಜಳಕಾಪುರದಿಂದ 9ನೇ ವರ್ಷದಲ್ಲಿ ಅವರು ಮನೆ ತ್ಯಾಗ ಮಾಡ್ತಾರೆ. ಸಂಸಾರವನ್ನು ವೈರಾಗ್ಯತೆ ಹೊಂದಿ ಅವರು ಹುಬ್ಬಳ್ಳಿಗೆ ಬರ್ತಾರೆ. ಆಮೇಲೆ ಇಲ್ಲಿ ನಾವು ಇವತ್ತು ಬಂದಿದ್ದೀವಿ ಅವರ ಒಂದು ಜನ್ಮ ದಿನ ಇವತ್ತು. ಹೀಗಾಗಿ ಮಾರ್ಚ್ 26 ಅಂದ್ರೆ ನಮಗೆ ಸುದಿನ ಇವತ್ತು. ಈ ಭೂಮಿಗೆ ರಾಮನವಮಿನೂ ಐತಿ ಇವತ್ತು. ಹೀಗಾಗಿ ನಮ್ಮ ಸಿದ್ಧಾರೂಢ ಜನ್ಮ ಇತ್ತಿದ್ದ ದಿನ ನಾವು ಇಲ್ಲಿ ಆಚರಣೆ ಮಾಡೋಕ್ಕೆ ಬಂದೀವಿ. ಎಲ್ಲಿಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಕೊನೆ ಗ್ರಾಮ ಗೋಟೆ. ಹೀಗಾಗಿ ಇಲ್ಲಿ ಅಧ್ಯಾತ್ಮ ಐತಿ. ಎಲ್ಲ ಥರ ಧರ್ಮ ಸಮಾನತೆ ಇರುವಂಥ ಗ್ರಾಮದಲ್ಲಿ ಇವತ್ತು ಪರಮ ಪೂಜ್ಯರೊಬ್ಬರು ಬಂದಾರ. ಅವರು ಕೇಳೋಣ ಎಷ್ಟು ವರ್ಷದಿಂದ ಈ ಸಿದ್ಧಾರೂಢರ ಪರಂಪರೆಯನ್ನು ತೊಗೊಂಡು ಬಂದಾರ, ಏನು ಬಂದಾರ ಅವರ ಸಂದರ್ಶನ ಮೂಲಕ ನಿಮಗೆಲ್ಲ ತಿಳಿಸ್ತೀವಿ. ಹಾಗೆ ಇಲ್ಲಿ ಗೋಟೆ ಗ್ರಾಮದಲ್ಲಿ ನಡೆಯುವಂಥ 10ನೇ ವರ್ಷದ ಒಂದು ವೇದಾಂತ ಪರಿಷತ್ತದ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಾನು ಬಂದಿದ್ದೀನಿ. ಏನೇನು ಕಾರ್ಯಕ್ರಮ ಜರುಗ್ತಾವೆ 2ನೇ ಭಾಗದಲ್ಲಿ ನೀವು ನೋಡ್ಬೋದು ಅಂಥೇಳಿ ಬನ್ನೀಗ ಪರಮ ಪೂಜ್ಯರ ಒಂದು ಸಂದರ್ಶನ ಮೂಲಕ ನಾವೆಲ್ಲ ನೋಡ್ತೀವಿ. ಅಂದರೆ ಸಿದ್ಧಾರೂಢರು ಯಾರು, ಅವರ ಪವಾಡಗಳೇನನ್ನು ಎಲ್ಲ ತಿಳಿಸ್ಕೊಡ್ತಾರೆ. ಎಲ್ಲಿದ್ದೀವಿ ಅಂದ್ರೆ ಗೋಟೆ ಗ್ರಾಮದಲ್ಲಿ ಇದ್ದೀವಿ. ಶಿವಲಿಂಗಪ್ಪ ಚಪ್ರದವರ ತೋಟದಲ್ಲಿ ಇವತ್ತಿದ್ದೀವಿ. ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸ್ಕೊಂಡು ಬಂದು ಶಿವಲಿಂಗಪ್ಪ ಚಪ್ರದವ್ರು ನಮ್ಗೆ ಹೆಂಗೆ ಪರಿಚಯಪ್ಪ ಅಂದ್ರೆ ನಮ್ಗೆ ಹೋದ ವರ್ಷ ನಮ್ಮ ಗಾನ ಸುಧಾಕರ ನಮ್ಮ ಶ್ರೀ ಮಹಾದೇವಪ್ಪ ಹುಲ್ಯಾಳ ಅಂತೇಳಿ ಅಂದರೆ ಖ್ಯಾತ ಭಜನೆಕಾರ ಅಷ್ಟೇ ಅಲ್ಲ, ನಿಜಗುಣ ಶಿವಗಳ ತತ್ವ ಪದಗಳನ್ನು ಇಡೀ ನಮ್ಮ ಕರ್ನಾಟಕ ದಾಟಿ ಹೋದಂಥದ್ದು. ಅಷ್ಟು ಕರಾರುವಕವಾಗಿ ಮತ್ತು ಅಷ್ಟು ಅಂದ್ರೆ ಯಾವುದೋ ಅಕ್ಷರಗಳ ದೋಷ ಇಲ್ಲದೆ ಭಜನೆಯನ್ನು ಕಲಿಸ್ಕೊಡು ಅಂದರೆ ಅನ್ನೋದಷ್ಟೇ ಅಲ್ಲ, ಎಷ್ಟೋ ಮಕ್ಕಳಿಗೆ ಕಲಿಸ್ಕೊಟ್ರು, ಶಿವಭಜನೆಯನ್ನು ಕಲಿಸ್ಕೊಟ್ರು. ಹೀಗಾಗಿ ಅವರು ಮಾಡಿದಾರೆ. ಸರ್, ತಾವು ಎಷ್ಟು ವರ್ಷದಿಂದ ನೋಡ್ರಿ ಮಧುಪುರ ನೋಡಿದ್ರಿ? ಹಾಂ, ನೋಡಿದ್ದೀನಲ್ಲ ರೀ. 2000ನೇ ಇಸ್ವಿಯಿಂದ ನೋಡಿದ್ದೀವಿ ನಾವು. 26 ವರ್ಷ ಆಯ್ತು ನಾವು ನೋಡಕತ್ತಿ. ಅಂದ್ರೆ ಕೊನೆ ಕ್ಷಣದಲ್ಲಿ ನೀವು? ಕೊನೆ ಕ್ಷಣ 2018ರಿಂದ. 18 ನಿಮ್ಮ ತೋಟದಾಗ ಬಂದಿದ್ದು? ಹಾಂ, ಇಲ್ಲೇ ಇದ್ರಿ. 2018ರಿಂದ ಇಲ್ಲೇ ಅವರಿಗೆ ನಮ್ಗೆ ಭಾಳ ಪರಿಚಯ ಆಯ್ತು. ಹಿಂಗೆ ಅವ್ರು ಇಲ್ಲಿ ಬರ್ತಾರಲ್ಲ ಅವ್ರ ಕಾರ್ಯಕ್ರಮಕ್ಕೆ ಬಂದ ಟೈಮ್ನಾಗ ನಾವು ಅವ್ರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಅವರು ನಮ್ಮನ್ನು ಭಾಳ ಪ್ರೀತಿಯಿಂದ ಕಾಣಕತ್ರು. ಅವ್ರನ್ನಂತೂ ನಾವು ನನಗೆಂದು ಅವರು ಪರಿಚಯ ಆಗ್ಯಾರ ಅಂದಿನ ಹಿಡಿದು ನಾವು ಅವ್ರನ್ನ ಯಾವತ್ತೂ ಪ್ರೀತಿಯಿಂದ ಕಾಡೀನಿ. ಹಾಂ, ಒಳ್ಳೆ ಅವರೊಬ್ಬರು ತತ್ವಜ್ಞಾನಿಗಳು. ಒಬ್ಬ ಭಜನಾ ಕಲಾವಿದರು ಅನ್ನೋದಕ್ಕಿಂತನೂ ಒಳ್ಳೆ ತತ್ವಜ್ಞಾನಿಗಳು, ಬಹಳ ಶಾಸ್ತ್ರವನ್ನು ಆಳವಾಗಿ ಅರಿತಂಥವ್ರು. ಅಂಥವ್ರಿಗೆ ಮಾತ್ರ ನಿಜಗೊಂಡ್ರ ಸಾಹಿತ್ಯವನ್ನು ಹಾಡಲಿಕ್ಕೆ ಸಾಧ್ಯ. ಹೊರತಾಗಿ ಯಾರಿಂದನೂ ಅದು ಹಾಡಕತ್ತಾರ, ಅವರ ಅನುಕರಣೆ ಮಾಡಿ ಸಾಕಷ್ಟು ಜನ ಹಾಡಕತ್ತಾರ. ಆದರೂ ಅವ್ರಂಗೆ ಹಾಡೋದು ಬಹಳ ಕಡಿಮೆ. ಹಾಂ, ಕಡಿಮೆ. ಯಾಕಂದ್ರೆ ಅವರು ಆವಿಷ್ಯವನ್ನು ಅದೊಂದು ಅವತಾರ. ನನ್ನ ಅನಿಸಿಕೆ, ಯಾಕೆ ನನ್ನ ಅನಿಸಿಕೆ ಅನ್ನೋಕ್ಕಿಂತ ಎಲ್ಲ ಭಜನಾ ಕಲಾವಿದರ ಅನಿಸಿಕೆ ಅದು ಒಂದು ಅವತಾರ ಆಗಿ ನಮ್ಮ ನಿಜಗುಣರ ಶಾಸ್ತ್ರವನ್ನು, ನಿಜಗುಣರ ಪದ್ಯವನ್ನು ಹಾಗೂ ಇನ್ನೂ ಕನಕದಾಸರ ಪದ್ಯ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಎಲ್ಲ ಪದ್ಯವನ್ನು ಅದು ಪದ್ಯವನ್ನು ಹೇಗೆ ಉಚ್ಚಾರ ಮಾಡ್ಬೇಕಂತ ಕೇಳಿದ್ರೆ ಅದು ಅವ್ರ ಬಾಯಿಂದನೇ ಕೇಳ್ಬೋದು. ಹಾಂ, ಅದು ಅಷ್ಟು ಶುದ್ಧವಾಗಿಯೇ ಅವ್ರ ಬಾಯಲ್ಲಿ ಉಚ್ಚಾರ ಆಕಿತ್ತು. ಅಂಥವ್ರನ್ನ ನಾವು ಪ್ರೀತಿ ಮಾಡಿದೀವಿ. ಏನೋ ನಮ್ಮ ಸುದೈವ ಅವರು ಅತ್ನಿಯಲ್ಲಿದ್ದರು. ಅತ್ನಿಯಿಂದ ಹಿಂಗೆ ನಮ್ಮ ಮಕ್ಕಳಿಗೆ ನೀವು ಸಂಗೀತವನ್ನು ಭಜನೆಯನ್ನು ಕಲಿಸ್ಲಿಕ್ಕೆ ಬರಬೇಕಂದಾಗ ಅವರು ಒಂದೇ ಮಾತಿಗೆ ಒಪ್ಕೊಂಡು 2018ರಿಂದ ನಮ್ಮಲ್ಲಿ ಉಳಿದು 2024ವರೆಗೆ ಆದರೆ ಇನ್ನೂ ಅವ್ರು ಭಾಳ ಬದುಕಬೇಕಾಗಿತ್ತು. ಅಂಥ ಮಹಾನ್ ಗುರುಗಳು ಬದುಕಿದ್ದು ನಮಗೆ ಅವ್ರ ಜೊತೆ ಒಡನಾಡಿವಲ್ಲ ನಾವು, ಅದಂತೂ ಭಾಳ ಸಂತೋಷ. ನಮ್ಮ ಮಗನಿಗೆ ಹಾಗೂ ಮಗಳಿಗೆ, ತಮ್ಮನ ಮಗನಿಗೆ, ತಮ್ಮನ ಮಗಳಿಗೆ ಸಂಗೀತವನ್ನು ದಾರಿ ಎರೆದು ಕೊಟ್ಟು ಹೋದರು. ಅವರ ಹಾದಿಯೊಳಗೆ
ನಾವು ಸಾಗಿದ್ದೀವಿ ಅಂತ ನಮ್ಮ ಅವರ ಅಭಿಮಾನಿಗಳು ಕೂಡ ನಮ್ಮ ಬಸಪ್ಪ ಗುರವ್ ಅಂತೇಳಿ ಗದ್ದಾಳದವರು ಅವರು ಕೂಡ ಒಳ್ಳೆ ಭಜನಾ ಕಲಾವಿದರು. ಅವರು ಭಜನೆಯನ್ನು ಹಾಡ್ತಾರೆ. ಅವರು ನಮಗಿಂತ ಮುಂಚೆ ಮಾದೇವಪ್ಪನವರಿಗೆ ಪರಿಚಯ ಇದ್ದವರು. ಅವರ ಕಾಕಾರು ಮಾದೇವಪ್ಪನ ಜೊತೆ ಅಯ್ಯಪ್ಪ ಅವ್ರು ನೋಡಿಲ್ಲ, ನಾನು ನೋಡಿಲ್ಲ, ಅವರು ನೋಡಿಲ್ಲ. ಅವ್ರು ಬಹಳ ಉತ್ತಮ ಅವರು ಕೂಡಿ ಭಜನೆ ಮಾಡಿದರು. ಅಯ್ಯಪ್ಪ ಮಾಸ್ತರ್ ರೀ ಇವರು ಮದೇವಪ್ಪ ಅವರು ಎಲ್ಲ ಗುರುಪುರಿ ಅದ ನಾವು ಕಳ್ಕೊಂಡ್ಮ್ಯಾಗ ಹುಡ್ಕೇಳ ಮಾಸ್ತರ್ ಚಿಗರಿ ಅಂತೇಳಿ ಹಾರ್ಮೋನಿಯಂ, ಇವ್ರ ಕಾಕ ಅವರು ತಬಲಾ ಮಾಸ್ತರ್, ಅಯ್ಯಪ್ಪ ಮಾಸ್ತರ್ ಅಂತ ಹೇಳಿ ತಬಲಾ ವಾದಕ, ರಾಯಪ್ಪ ಕುಚ್ನೂರ್ ಅಂತ ಹೇಳಿ ಅವ್ರ ಅವ್ರನ್ನ ನೋಡ್ಲಕ್ ಸಿಗ್ತಾರೆ ನಮ್ಗೆ. ಆದ್ರೆ ಹೋದ್ರು 3 ಜನ ಹೋದ್ರು. 3 ಮಂದಿ ಅಯ್ಯಪ್ಪ ಮಾಸ್ತರ್ ಹೋದ್ರಿ, ಸತ್ಯಪ್ಪ ಮಾಸ್ತರ್ ಹೋದ್ರಿ, ಮದೇವಪ್ಪ ಅನ್ನಾರು ಹೋದ್ರಿ. ಈಗ ಅದ ದಾರಿ ಒಳಗೆ ಹಂಗ ಹೊಂಟಿವಿ.